ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹಿರಿಯೂರು ಸೆಂಟ್ರದ್ದು ಅಫಿಷಿಯಲ್ ಒಂದು ಎಕ್ಸಾಮ್ದು ಅಫಿಷಿಯಲ್ ಶೆಡ್ಯೂಲ್ನ ನೋಡೋಣ ಫ್ರೆಂಡ್ಸ್. ಹಿರಿಯೂರು ಸೆಂಟ್ರದ್ದು ಎಕ್ಸಾಮ್ ಅಫಿಷಿಯಲ್ ಶೆಡ್ಯೂಲ್ಸ್ನ ನಾವು ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಮರುಪರೀಕ್ಷೆ, ಯಾಕಂದರೆ ಸೋ ಮೆನಿ ಅಗ್ರಿ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ ಒಂದು ಎಕ್ಸಾಮ್ ಮಾಡಿ ಹಿರಿಯೂರು ಸೆಂಟ್ರಿಗೆ ಅಂತ ಎಲ್ಲರೂ ಏನು ಮಾಡಿದ್ದಾನೆ, ಮೀಡಿಯಾ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ನ್ಯೂಸ್ ಮುಖಾಂತರ ಎಲ್ಲ ಪ್ರೆಜರ್ ಹಾಕಿದ್ರು. ಸೊ ಅದಕ್ಕೋಸ್ಕರ ಶಿವಮೊಗ್ಗ ಯೂನಿವರ್ಸಿಟಿ ಅವರು ಏನು ಮಾಡಿದ್ರು ಅಂತಂದರೆ ರೀಶೆಡ್ಯೂಲ್ದು ಒಂದು ಎಕ್ಸಾಮ್ದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ಏನಾಗಿದೆ ಅಂತಂದರೆ, ದಿನಾಂಕ 26/5/2026 ನಡೆಯಬೇಕಾಗಿದ್ದ ಕೃಷಿ ಪ್ರಾಯೋಗಿಕ ಮರುಪರೀಕ್ಷೆಯನ್ನು ದಿನಾಂಕ 1/6/2026 ಏನು ಮಾಡಿದ್ದಾರೆ ಅಂತಂದರೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಮೊದಲೇ ಈ ಡೇಟ್ ಯಾವಾಗ ಅನೌನ್ಸ್ ಆಗಿದ್ರು ಅಂದರೆ 26ನೇ ತಾರೀಕು ಅನೌನ್ಸ್ ಆಗಿತ್ತು ಫ್ರೆಂಡ್ಸ್. 26ನೇ ತಾರೀಕು ಅನೌನ್ಸ್ ಆಗಿತ್ತು. ಕಾರಣಾಂತರದಿಂದ ಇಲ್ಲಿ ರಿಸಲ್ಟ್ ಒಂದು KE ಅವರಿಗೆ ಕೊಡಬೇಕಾಗಿದ್ದರಿಂದ ಅವ್ರು ಏನು ಮಾಡಿದ್ದಾರೆ ಅಂತಂದರೆ 1/6/2026 ಎಕ್ಸಾಮ್ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಂಡಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಅದು ಅಫಿಷಿಯಲ್ ಒಂದು ವೆಬ್ಸೈಟಲ್ಲೇ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಪ್ರಾಯೋಗಿಕ ಪರೀಕ್ಷೆ ಕರೆಕ್ಟಾಗಿ 9 ಗಂಟೆ ಮಾರ್ನಿಂಗ್ 1/6/2026 ಬೆಳಗ್ಗೆ 9 ಗಂಟೆಗೆ ಈ ಪರೀಕ್ಷೆ ಪ್ರಾರಂಭಿಸ್ತಾರೆ ಫ್ರೆಂಡ್ಸ್. ಮತ್ತು ಹಾಗೆ ಇಲ್ಲಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾವಾಗಿಂದ ಅವಕಾಶ ಅಂತಂದರೆ 25/5/2026 29/5/2026 ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಅವಕಾಶ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಎಷ್ಟಿರುತ್ತೆ? 25/5/2026 29/5/2026 ನಿಮ್ಮೊಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ಏನಾಗಿರುತ್ತೆ, ಒಂದು ಲಿಂಕು ನಿಮಗೆ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿವರೆಗೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅಭ್ಯರ್ಥಿಗಳು ಪ್ರಾಯೋಗಿಕ ಪರೀಕ್ಷೆ ಕೇಂದ್ರದಲ್ಲಿ ವರದಿ ಮಾಡಿಕೊಳ್ಳುವ ಸಮಯ ಅಂತಂದರೆ, ನೀವು ಎಕ್ಸಾಮ್ಗೆ ಕರೆಕ್ಟಾಗಿ ಎಷ್ಟು ಗಂಟೆಗೆ ಇರಬೇಕಂತಂದರೆ ಬೆಳಗ್ಗೆ 8 ಗಂಟೆಗೆ 1ನೇ ತಾರೀಕು 1/6/2026 ಮಾರ್ನಿಂಗ್ 8 o'clockಗೆ ನೀವು ಏನಾಗಬೇಕಾಗಿರುತ್ತೆ, ಆ ಸೆಂಟರ್ಗೆ ರೀಚ್ ಆಗಬೇಕಾಗಿರುತ್ತೆ ಫ್ರೆಂಡ್ಸ್. ಅದೇ ಥರ ನಿಮಗೆ ಇಲ್ಲಿ ಈ ಒಂದು ಪ್ರಾಯೋಗಿಕ ಪರೀಕ್ಷೆ ಕೀ ಉತ್ತರಗಳನ್ನು ಎಷ್ಟನೇ ತಾರೀಕು ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಮಗೆ ದೊರೆಯುತ್ತೆ ಅಂತಂದರೆ 1/6/2026 ಪರೀಕ್ಷೆ ಪೂರ್ಣಗೊಂಡ ನಂತರವೇ ಅವತ್ತಿನ ದಿನ ನಿಮ್ಗೆ ಏನಾಗುತ್ತೆ ಅಂದರೆ ಕೀ ಆನ್ಸರ್ ಕೂಡ ಕೊಡ್ತಾರೆ. ನೀವು ನಿಮಗೆ ಪರ್ಟಿಕ್ಯುಲರಾಗಿ ಎಲ್ಲ ಅಪ್ಡೇಟು ಕರೆಕ್ಟಾಗಿ ಬೇಕು ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಗ್ರೀನ್ವಿಕ್ಸ್ ಅಕಾಡೆಮಿ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀವಿ. ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನಾಗುತ್ತೆ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿಂದ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಾವು ನಿಮಗೆ ಕೊಡ್ತೀವಿ ಫ್ರೆಂಡ್ಸ್. ಪ್ರತಿಯೊಂದು ಅಪ್ಡೇಟ್ ಕೂಡ ಅಲ್ಲೇ ಸಿಗುತ್ತೆ. ಪ್ರತಿ ಕೀ ಆನ್ಸರ್ದಾಗಲಿ, KCT ರಿಲೇಟೆಡ್ ಇನ್ಫಾರ್ಮೇಷನ್ ಆಗಲಿ, ನೀಟ್ ಇನ್ಫಾರ್ಮೇಷನ್, ಪ್ರತಿಯೊಂದು ಅಪ್ಡೇಟ್ ಕೂಡ ನಾವು ಡೈಲಿ ಕೊಡ್ತಾ ಹೋಗ್ತೀವಿ. ಸೊ ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನು ನಿಮಗೆ ಯಾವಾಗ ಅವರು ಅನೌನ್ಸ್ ಮಾಡ್ತಾರೆ ಅಂದರೆ 2/6/2026 ಏನು ಮಾಡ್ತಾರೆ ಅಂತಂದರೆ ಅವರು ನಿಮ್ಮ ಪ್ರಾಯೋಗಿಕ ಪರೀಕ್ಷೆ ಒಂದು ದಿನಾಂಕವನ್ನು ಏನು ಮಾಡ್ತಾರೆ, ಪ್ರಕಟಿಸ್ತಾರೆ ಫ್ರೆಂಡ್ಸ್. ಇಷ್ಟು ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಒಂದು ಶೆಡ್ಯೂಲ್ ಆಗಿರ್ತದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವು ಕ್ಲಿಯರಾಗಿ ಏನು ಮಾಡಿ ಅಂತಂದರೆ ನೀವು ಈ ಎಕ್ಸಾಮ್ಗೆ ಆರಾಮಾಗಿ ನಿಮಗೆ ಪ್ರಿಪೇರ್ ಆಗ್ಬೋದು. ಈ ಮೊದಲೇ ಇದನ್ನು ಎಷ್ಟನೇ ತಾರೀಕು ಮಾಡಿದ್ರು ಅಂತಂದರೆ 10/5/2026 ಕರ್ನಾಟಕದ ಎಲ್ಲ ಸೆಂಟ್ರಲ್ಲಿ ಒಟ್ಟಿಗೆ ಮಾಡಿದರು. ಅವಾಗ ಏನಾಗಿತ್ತು ಅಂತಂದರೆ ಎಲ್ಲ ಸೆಂಟ್ರದ್ದು ಸ್ಟೂಡೆಂಟ್ಸ್ದು ಎವರೇಜ್ ಮಾರ್ಕ್ಸ್ ಬಂದಿತ್ತು. ಬಟ್ ಈ ಸೆಂಟ್ರದ್ದು, ಹಿರಿಯೂರು ಸೆಂಟ್ರದ್ದು ಮಾತ್ರ ಏನಾಗಿತ್ತು ಅಂತಂದರೆ ಇಲ್ಲಿ ಎಲ್ಲ ಸೆಂಟ್ರ್ ಕಂಪೇರ್ ಮಾಡಿದ್ರೆ ಇದರಲ್ಲೇ 200ಗೆ 200 ಮತ್ತು ಮೋರ್ ದೆನ್ 192 1+196 198 ಜನ ಇದ್ದರು. ಹಾಗೆ 192 300+ ಇದ್ದರು. 180 ಮೇಲೆ ಮಿನಿಮಮ್ ಏನಿಲ್ಲ ಅಂತಂದರು ಅರೌಂಡ್ 600 ಸ್ಟೂಡೆಂಟ್ಸ್ ಇದ್ದರು. ಸೊ ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಒಂದು ಎಕ್ಸಾಮ್ನ ಏನು ಮಾಡಿದ್ದಾರೆ, ರೀಶೆಡ್ಯೂಲ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ನಿಮಗೆ ಏನು ಮಾಡ್ತೀವಿ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಆನ್ಸರ್ ಮಾಡ್ತೀವಿ. ಹಾಗೆ ಪ್ರತಿಯೊಂದು ಸೆಂಟ್ರದ್ದು ಎಕ್ಸಾಮ್ದು ನಿಮಗೆ ರಿಸಲ್ಟ್ ಯಾವಾಗ ಬಿಡ್ತಾರೆ, KE ಅವರು ನಿಮ್ಮ ಒಂದು ರ್ಯಾಂಕ್ನ ಯಾವಾಗ ಬಿಡ್ತಾರೆ, ಅಗ್ರಿಕಲ್ಚರ್ ರ್ಯಾಂಕ್ನ ಅಂತ ನಾವು ಅದು ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀವಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿವನ್.